ಸಂಪುಟ ಖ್ಯಾತಿಯ ನಡುವೆ ಸಚಿವರ ಎರಡನೇ ಪಟ್ಟಿಗೆ ರೆಡಿ ಆಗ್ತಾ ಇದ್ದಾರೆ ವರಿಷ್ಠರು. ಉಳಿದ 20 ಸಚಿವ ಸ್ಥಾನವನ್ನ ಭರ್ತಿ ಮಾಡಿಕೊಳ್ಳುವುದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಆಯ್ಕೆಯೇ ಮೇಲುಗೈಯಾಗಿತ್ತು. ಎರಡನೇ ಪಟ್ಟಿಯಲ್ಲಿ ಮುಖ್ಯಮಂತ್ರಿ ಡಿಕೆಶಿ ಬಣದ ಪಾರುಪತ್ಯ ಇರುತ್ತಾ ಅನ್ನೋದು ಈಗಿರುವಂತಹ ಸಸ್ಪೆನ್ಸ್. ಸಂಪುಟ ಖ್ಯಾತಿಯ ನಡುವೆನೆ ಸಚಿವರ ಎರಡನೇ ಪಟ್ಟಿಗೆ ತಯಾರಿ ಆಗ್ತಾ ಇರೋದು ಈ ಪ್ರಶ್ನೆಯನ್ನ ಮುನ್ನೆಲೆಗೆ ತರ್ತಾ ಇದೆ. ಎರಡನೇ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ? ಜಮೀರ್ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನೋದು ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ದಾವಣಗೆರೆ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಜಮೀರ್ ಅಹಮದ್ ಖಾನ್ ಅವರ ಮೇಲಿದೆ. ಆಡಿಯೋ ಕೂಡ ವೈರಲ್ ಆಗಿದೆ. ಹೈಕಮಾಂಡ್ ಒಪ್ಪಿದ್ರೆ ಮಾತ್ರ ಸಚಿವ ಸ್ಥಾನ, ಇಲ್ಲದಿದ್ರೆ ಕೋಕ್ ಅನ್ನುವಂತಹದ್ದು ಸಿಎಂ ಡಿಕೆ ಶಿವಕುಮಾರ್ ವಲಯದಿಂದ ಕೇಳಿ ಬರ್ತಾ ಇರುವಂತಹ ಮಾತು. ಸಂಪುಟ ಸೇರಲು ಕಾದು ಕೂತಿರುವಂತಹ ಡಿಕೆ ಬಣದ ಹಲವು ಶಾಸಕರು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಉತ್ಸಾಹದಲ್ಲಿದ್ದಾರೆ, ಜೋಶ್ನಲ್ಲಿದ್ದಾರೆ. ಹಾಗಾದ್ರೆ ಎರಡನೇ ಪಟ್ಟಿಯಲ್ಲಾದರೂ ಸಿಎಂ ಡಿಕೆ ಶಿವಕುಮಾರ್ ಅವರ ಬಣದ ಕೈ ಮೇಲಾಗುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ. ಮೊದಲ ಪಟ್ಟಿ 13 ಶಾಸಕರು ಸಚಿವರಾದರು. ಬಹುತೇಕ ಹಿರಿಯರು ಸಿದ್ದರಾಮಯ್ಯನವರ ಬಣದಲ್ಲಿಯೇ ಗುರುತಿಸಿಕೊಂಡವರಿಗೆ ಅವಕಾಶ ಸಿಕ್ಕಿತ್ತು. ಇನ್ನು 20 ಸಚಿವರಿಗೆ ಕ್ಯಾಬಿನೆಟ್ಗೆ ಇನ್ನಾಗೋದಕ್ಕೆ ಅವಕಾಶ ಇದೆ. ಇಲ್ಲಿ ಡಿಕೆ ಶಿವಕುಮಾರ್ ಬಣದವರಿಗೆ ಹೆಚ್ಚಿನ ಅವಕಾಶವನ್ನು ಕೊಡುವುದಕ್ಕೆ ಡಿಕೆ ಶಿವಕುಮಾರ್ ಅವರು ಸ್ಟ್ರಾಟರ್ಜಿಯನ್ನು ರೂಪಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ವರಿಷ್ಠರದ್ದೊಂದು ಪಟ್ಟಿ ಇರುತ್ತೆ, ಸಿದ್ದರಾಮಯ್ಯನವ್ರದ್ದೊಂದು ಪಟ್ಟಿ, ಡಿಕೆ ಶಿವಕುಮಾರ್ ಒಂದು ಪಟ್ಟಿ ಇರುತ್ತೆ. ಹಳೆದು ತೂಗಿ 20 ಜನ ಸಚಿವರನ್ನು ಈಗ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಆಗಬೇಕಾಗುತ್ತೆ. ಬಟ್ ಆಕಾಂಕ್ಷಿಗಳ ಸಂಖ್ಯೆ 40ರಿಂದ 50 ಜನ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಬಲ ಪೈಪೋಟಿ ಇದೆ. ಜಾತಿವಾರು, ಪ್ರಾದೇಶಿಕವಾರು ಎಲ್ಲವೂ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ.